ತಮ್ಮ ಕೃಷಿ ಹೊಂಡಕ್ಕೆ ತಾಡ್ಪತ್ರಿ ಏನು ಹಾಕಿದ್ರಲ್ಲ ಅದನ್ನ ಇಲಿಗಳು ಕಡಿದು ಒಂದು 2-3 ಹತ್ತಿರ ಹೋಲ್ಗಳನ್ನು ಮಾಡಿರ್ತವೆ. ಅವಕ್ಕೆ ಪ್ಯಾಚ್ ವರ್ಕ್ ಹೆಂಗೆ ಮಾಡೋದು ಏನು ಅಂತಂದು ಇವರೆಲ್ಲ ಭಾಳ ಸಾಕಷ್ಟು ಕಡೆ ವಿಚಾರ ಮಾಡಿದ್ದಾರೆ. ಇವರಿಗೆ ಒಂದು SR ಗಮ್ ಫೆವಿಕಾಲ್ ಅಂತಂದು ಬರುತ್ತೆ, ಒಂದು ಫೆವಿಕಾಲ್ ಕಂಪ್ನಿದು. ಅದನ್ನು ತೊಗೊಂಡು 2 ಶೀಟು ನೀವು ಸಪ್ರೇಟಾಗಿ ಟಾರ್ಪಲಿನ್ ಕಟ್ ಮಾಡಿ ಕೆಳಗೊಂದು ಶೀಟು ಮ್ಯಾಗೊಂದು ಶೀಟು ಇಟ್ಟು ಮಧ್ಯಕ್ಕೆ ಫೆವಿಕಾಲ್ ಅಂಟಿಸ್ಬಿಟ್ರೆ ಬಿಗಿ ಹಿಡಿಯುತ್ತೆ ಅಂತಂದು ಕೆಲವ್ರು ಹೇಳಿದ್ರಂತೆ. ಇದನ್ನ ಕೊಟ್ಟಿದ್ದಾರೆ, ಟೇಪ್, ಸೆಲ್ಲೋ ಟೇಪ್ ಟೈಪೇ ಟಾರ್ಪಲಿನ್ ಶೀಟು, ಕೆಳಗಡೆ ಗಮ್ ಇರುತ್ತೆ, ಒಂದೇ ಶೀಟ್ ಅದು. ಅದನ್ನ ತಗೊಂಡು ಯೂಸ್ ಮಾಡಿ ಇವರು ತಮ್ಮ ಟಾರ್ಪಲಿನ್ಗೆಲ್ಲ ಹಚ್ಚಿದ್ದಾರೆ. ಅವ್ರನ್ನೇ ಕೇಳೋಣ, ರೈತರು ಹೇಗೆಲ್ಲ ಹಚ್ಚಿದ್ದಾರೆ, ಯಾವ ತರ ಇದನ್ನ ಮಾಡಿದ್ದಾರೆ ಅಂತ. ನಮಸ್ಕಾರ ಯಜಮಾನ್. ನಮಸ್ಕಾರ. ಇಲ್ಲಿ ಏನಾಗಿತ್ರಿ, ಇಲಿಗಳ ಸಾಕಷ್ಟು ಕಡದ್ ಬಿಟ್ಟಿದ್ವು. ಟಾರ್ಪಲ್ ಹಾಕಿರ್ತೇವಲ್ಲ, ನೀರು ಕಮ್ಮಿ ಆದಾಗ ಇಲಿಗಳು ಬಂದು ಕಡದ್ ಬಿಟ್ಟಿರ್ತಾವ. ಹೌದ್ರಿ, ಅಲ್ಲೇ ಇಲ್ಲೇ ವಾಶ್ ಆಗಾಕ ಕಡಿದಿರ್ತಾವಲ್ಲ, ಅವು ನಾವು ಹೆಂಗ್ ಮಾಡ್ಬೇಕು ಅಂತೇಳಿ ನೀರ್ ಅಲ್ಲೇ ಲೀಕೇಜ್ ಆಗ್ತಿತ್ತು. ನೀರು ತುಂಬಾ ನೀರ್ ಲೀಕೇಜ್ ಆಗ್ತಿತ್ತು. ಅದ್ರ ಸಲುವಾಗಿ ಏನ್ ಮಾಡಿದ್ವಿ, ಅದಕ್ಕೊಂದು ಟೇಪ್ ಸಿಗ್ತೈತ್ರಿ. ಟೇಪ್ ಅಂತಂದ್ರ ಇದ್ರ ಅಲ್ರಿ ಯಾವ್ದು ಅಂಗಡಿ, ಹಾರ್ಡ್ವೇರ್ ಅಂಗಡಿಯಾಗ ಟೇಪ್ ಅಂತ ಸಿಗ್ತೈತ್ರಿ. ಅವರೇ ಹೇಳಿದ್ರು ಅದನ್ನ ಈ ಟೇಪ್ ತಗೊಂಡು ಹಚ್ಚ್ರಿ ಅಂತೇಳಿ. ಅದು ಏನಿರ್ತೈತ್ರಿ, ಟೇಪ್ 2 ಪದರ್ ಇರ್ತೈತಿ. ಒಂದು ಪದರ್ ತೆಗೆದ್ರೆ ಒಳಗ್ ಗಮ್ ಇರ್ತೈತಿ. ಅದು ಅದನ್ನ ತಗೊಂಬಂದು ಒಳಗ್ ಒಂದು ಕಟ್ ಮಾಡಿ ತುಂಡಿಟ್ಟು ಮ್ಯಾಲ ಇದನ್ನ ಏನ್ ಮಾಡಿ ಪ್ಯಾಚ್ ಮಾಡಿಬಿಟ್ರೆ ಅದೇನಾಯ್ತಿಲ್ಲ, ಹೋಲಾಗಿದ್ದು ಬಂದೋಬಸ್ತ್ ಆಗ್ತೈತಿ, ಲೀಕ್ ಆಗೋದಿಲ್ಲ, ನೀರ್ ಲೀಕ್ ಆಗೋದಿಲ್ಲ. ಇದ ಫಸ್ಟ್ ಟೈಮ್ ರೀ ನೀವು ಹಚ್ಚೋದ್ರು? ನಾವು ಇದ ಫಸ್ಟ್ ಟೈಮ್. ಇದಾದ್ಮೇಲೆ ನಿಮ್ಗೆ ಈಗ ಗೊತ್ತಾಗುತ್ತೆ ಹೆಂಗ ಏನು ಕರೆಕ್ಟ್ ಆಗೈತಿ ಬಿಡ್ರಿ, ಲೀಕೇಜ್ ಏನ್ ಆಗೋದಿಲ್ಲ, ನೀರು ಆಗೋದಲ್ರಿ. ಕರೆಕ್ಟ್ ಆಗೈತಿ, ನೀರ್ ಲೀಕೇಜ್ ಆಗೋದಿಲ್ಲ. ಅಂದ್ರೆ ಈಗ ನೀರ್ ಪೂರ್ತಿ ನೀವು ತುಂಬಿಸ್ಲಿಲ್ಲ ಅಂದ್ರೆ ಇಲಿಗಳು ನೀರ್ ತುಂಬಿಸ್ಲಿಲ್ಲ ಅಂದ್ರೆ ಇಲಿಗಳು ಕಡಿತಾವ. ಆಮೇಲೆ ಹಿಂಗ್ ಮಡಿಕ್ ಬಿದ್ರು ಕಡಿತಾವ, ಏನ ಕುಲ್ಲಾ ಇದ್ರು ನೀರಿದ್ರೆ ಮಡಿಕ್ ಬಿದ್ರು ಕಡಿಯೋದಲ್ರಿ ಅವ. ನೀರಿಲ್ಲ ಅಂದ್ರೆ ಕಡಿತಾವ, ಮಡಿಕೆ ಕಡಿತಾವು, ಮಡಿಕಿಲ್ದಲ್ಲೂ ಕಡಿತಾವ. ಒಟ್ಟು ನೀರ್ ತುಂಬಿಸಿಟ್ಕೊಂಡ್ರೆ ಏನಾಗಲ್ಲ, ಎಲ್ಲಿವರೆಗೂ ನೀರ್ ಇರುತ್ತೆ ಅಲ್ಲಿವರೆಗೂ ಕಡಿಯಲ್ಲ. ಸರಿ, ಹೆಂಗ್ ಬಿತ್ರಿ ಇದು? ಇದು 25 ರೂಪಾಯಿ, ಭಾಳ 30 ರೂಪಾಯಿ ಫೂಟ್. ಅಡ್ಡಿ ಇಲ್ಲ, ಎಲ್ಲ ಆಗ್ತೈತಿ. ಆಮೇಲೆ ಹಚ್ಚಾಕನು ಈಸಿ ಐತಲ್ರಿ ಎಲ್ಲ? ಸೆಲ್ಲೋ ಟೇಪ್ ಟೈಪ್, ಮಾಸ್ಕಿಂಗ್ ಟೇಪ್, ಸೆಲ್ಲೋ ಟೇಪ್ ಇರ್ತಾವಲ್ಲ ಆ ಟೈಪ್. ಹಚ್ಚಾಕೇನು ಕಷ್ಟ ಇಲ್ಲ, ಅನುಕೂಲ ಆಗ್ತೈತೆ. ಹ್ಞೂ, ಹೆಂಗ್ರಿ ಕೃಷಿ ಹೊಂಡ ಮಾಡಿದ್ದೆಲ್ಲ ನಿಮ್ಗೆ ಅನುಕೂಲ ಐತೆ? ಒಟ್ಟು ಅನುಕೂಲ ಆಗೈತ್ರಿ. ಬೋರ್ಗಳು ಕಮ್ಮಿ ಆದಾಗ ಮತ್ತೆ ಕೃಷಿ ಹೊಂಡದ ನೀರ ತಗೊಂತೇವೆ ನಾವು. ಹೌದ್ರಿ, ಬೋರ್ಗಳು ನೀರು ಕಮ್ಮಿ ಆಗ್ಬಿಟ್ಟಾವ, ಭಾಳ ಕಮ್ಮಿ ಆಗ್ಯಾವ. ಮತ್ತೆ ಅವನ್ನ ಶೇಖರಣೆ ಮಾಡಿ ಇಟ್ಕೊಂಡು 4 ದಿನಕ್ಕೊಂದು 8 ದಿನಕ್ಕೊಂದು ಬಿಡ್ತೇವೆ, ಬಿಡ್ತೇವೆ ಕೃಷಿ ಹೊಂಡಕ್ಕೆ. ಇದನ್ನ ಪೂರ್ತಿ ತುಂಬಿಸಿ ಇಟ್ಕೊಳಕ್ ಇನ್ನು ಅನುಕೂಲ ಆಕತ್ ನೋಡ್ರಿ. ಅದೀಗ ಎಲ್ಲೆಲ್ಲಿ ಕಡ್ದತ್ತಲ್ಲ ಅಲ್ಲಿ ಹಚ್ಕೊಂಡಿರಲ್ಲ, ನೀರ್ ಲೀಕೇಜ್ ಆಗ್ತಿತ್ತಲ್ರಿ, ಇಲ್ಲಿ ತೂತ್ ಮಾಡಿದ್ದು ಅದೆಲ್ಲ ಪ್ಯಾಕಿಂಗ್ ಆತಲ್ಲ, ಇನ್ನು ನೀರು ತುಂಬಿಸ್ಕೋಬಹುದು ಪೂರ ತುಂಬಾ. ಮತ್ತೆ ಬೇರೆ ಕಡೆ ಎಲ್ಲಿ ಹರಿದಿಲ್ಲ? ಎಲ್ಲಿ? ಹೌದ್ರಿ. ಸರಿ ಸರಿ ಸರಿ, ಆಯ್ತ್ರಿ. ಇದ್ರದ್ದು ನೋಡೋಣ ತೋಡ್ರಿ, ಮತ್ತೆ ಇನ್ನೊಮ್ಮೆ ನೋಡೋಣ ಹೆಂಗ ಇದ್ರದ್ದು ಇದು ಐತಿ ಅನ್ನೋದು ರಿವ್ಯೂ. ಚಲೋ ಆಕತಿಯೋ, ಅನುಕೂಲ ಆಕತಿಯೋ ಏನಿಲ್ಲ ಅನ್ನೋದನ್ನ ನೋಡಿದ್ರೆ ಆಯ್ತು. ಇನ್ನೊಂದು ವಿಷಯ ರೈತ ಬಾಂಧವ್ರೆ, ಇಲ್ಲಿ ಈ ರೈತರು ಏನಿದಾರಲ್ಲ ಇವರೇ ಇನ್ನೂ ಒಂದು ಒಳ್ಳೆ ಟೆಕ್ನಿಕ್ ಅನ್ನ ಉಪಯೋಗ ಮಾಡಿದ್ದಾರೆ. ಯಾವ್ದಕ್ಕೆ ಅಂತಂದ್ರೆ, ಈ ಬಾವಿಯಿಂದ ನೀರನ್ನು ಎತ್ತಲಿಕ್ಕೆ ಪಂಪ್ ಏನಿದೆಯಲ್ಲ ಅದು ಪೂರ್ತಿ ನೆಲದಲ್ಲಿಟ್ರೆ ಮಣ್ಣನ್ನ ಎಳೆಯುತ್ತೆ, ಏನ್ ಮುಳುಗಿರುತ್ತಲ್ಲ ಆ ಮಣ್ಣನ್ನ ಎಳೆಯುತ್ತೆ. ಅಥವಾ ಮೇಲೆ ತೇಲ್ಬಿಟ್ರೆ ಅಥವಾ ಮೇಲಕ್ಕೆ ಇಟ್ಬಿಟ್ರೆ ಮೇಲಿರೋ ತೇಲುವಂತ ಮಣ್ಣನ್ನ ಎಳೆಯುತ್ತೆ. ಹಾಗಾಗಿ ನಡುವು ಅದನ್ನ ಇಡುವಂತ ಒಂದು ಟೆಕ್ನಿಕ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಇವರು ಬೇರೆ ಯಾವುದೋ ಒಂದು ಚಾನೆಲ್ ನಲ್ಲಿ ವಿಡಿಯೋ ನೋಡ್ಬಿಟ್ಟು ಅದೇ ಪ್ರಕಾರ ಇವರು ತಮ್ಮ ಮೋಟರ್ ಅನ್ನ ಒಂದು ಡ್ರಮ್ಗೆ ತೇಲ್ಬಿಟ್ಟು ನಡುವಿಂದ ಮಧ್ಯದಲ್ಲಿ ಮೋಟರ್ ತೇಲ್ತಾ ಇದೆ, ಪಂಪ್ ತೇಲ್ತಾ ಇದೆ ಇವ್ರದ್ದು. ಅಲ್ಲಿಂದ ನೀರ್ ಎಳೆಯೋದ್ರಿಂದ ಇವ್ರಿಗೆ ಸಾಕಷ್ಟು ಉಪಯೋಗ ಆಗಿದೆ. ಮಣ್ಣು, ಕಡ್ಡಿ, ಕಸ ಇಂಥವು ಯಾವುದನ್ನು ಅದು ಎಳಿತಾ ಇಲ್ವಂತೆ. ಬಹಳ ಅಂದ್ರೆ ಬಹಳ ಕಡಿಮೆ ಮಟ್ಟಿಗೆ, ಕಡಿಮೆ ಪ್ರಮಾಣದಲ್ಲಿ ಎಳಿತಾ ಇದೆ. ಹಾಗಾಗಿ ಇವ್ರಿಗೆ ಫಿಲ್ಟರ್ ಕ್ಲೀನ್ ಮಾಡುವಂತಹ ಅವಶ್ಯಕತೆ ಬಹಳ ಕಮ್ಮಿ ಬೀಳ್ತಾ ಇದೆ ಅಂತೆ. ಅಂದ್ರೆ 2-3 ತಾಸು ರನ್ ಆದ್ಮೇಲೆ ಒಂದ್ಸತಿನೋ ಅಥವಾ 3-4 ತಾಸು ರನ್ ಆದ್ಮೇಲೆ ಒಂದ್ಸತಿನೋ ಏನೋ ಫಿಲ್ಟರ್ ತೊಳೆಯುವಂತ ಅವಶ್ಯಕತೆ ಇವ್ರಿಗೆ ಬೀಳ್ತಾ ಇದೆ ಅಂತೆ. ಇದ್ರ ಬಗ್ಗೆ ಡಿಟೇಲ್ ಆಗಿ ಒಂದು ವಿಡಿಯೋ ಮಾಡಿ ನನ್ನ ಚಾನಲ್ ನಲ್ಲಿಯೇ ನಾವು ಮಾಹಿತಿಯನ್ನ ಚಾನಲ್ ಏನಿದೆಯಲ್ಲ ಇದೇ ಚಾನಲ್ ನಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಇನ್ ಡಿಟೇಲ್ ಆಗಿ ಈ ಟೆಕ್ನಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೇವೆ. ಅದರ ಲಿಂಕ್ ಅನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ, ಹಾಗೆ ವಿಡಿಯೋದಲ್ಲಿನೂ ನಿಮ್ಗೆ ಪಾಪ್ಔಟ್ ಆಗುತ್ತೆ. ದಯವಿಟ್ಟು ಆ ವಿಡಿಯೋವನ್ನು ನೋಡಿ.
ಇದೇ ರೀತಿ ಹೊಸ ಹೊಸ ಟೆಕ್ನಿಕ್ಸ್ ಯಾರೆಲ್ಲ ರೈತರು ಏನಾದ್ರು ತಮ್ಮಲ್ಲಿ ಉಪಯೋಗ ಮಾಡಿದ್ರೆ ಅಥವಾ ನಿಮ್ಮಲ್ಲಿ ಬಂದು ಏನಾದ್ರು ಅದ್ರ ಬಗ್ಗೆ ನೀವು ನಮ್ಮ ಚಾನಲ್ ಮುಖಾಂತರ ಹಂಚ್ಕೊಳ್ಳೋದು ಏನಾದ್ರು ನಿಮ್ಮ ಹತ್ರ ಇದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಾವು ನಿಮ್ಮಲ್ಲಿಗೆ ಬಂದು ನಿಮ್ಮ ಆ ಟೆಕ್ನಿಕ್ ಅನ್ನ ಉಳಿದ ಎಲ್ಲ ರೈತ ಬಾಂಧವರಿಗೆ ಆಗಲಿ ಅಥವಾ ಬೇರೆ ಯಾರಿಗಾದ್ರೂ ಆಗಲಿ ಅದನ್ನ ತಿಳಿಸ್ಲಿಕ್ಕೆ ನಮ್ಮ ಚಾನಲ್ ಮುಖಾಂತರ ನಾವು ಪ್ರಯತ್ನ ಪಡಲಿಕ್ಕೆ ಅತ್ಯಂತ ಉತ್ಸುಕರಾಗಿದ್ದೇವೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ರೈತ ಬಾಂಧವರೇ. ನಮಸ್ತೆ. ಜೈ ಹಿಂದ್, ಜೈ ಕರ್ನಾಟಕ.